Hello student, this session topic is concept of dispersion. Objective of this session to make student familiar with the absolute measures of dispersion and relative measures of dispersion. So ಇದರ objective ಸ್ಟೂಡೆಂಟ್ಸ್ಗಳನ್ನ ಅಬ್ಸಲ್ಯೂಟ್ ಮೆಷರ್ಸ್ ಅಂಡ್ ಮೆಷರ್ಸ್ ಆಫ್ ಡಿಸ್ಪರ್ಸನ್ ಅಂಡ್ ರಿಲೇಟಿವ್ ಮೆಷರ್ಸ್ ಆಫ್ ಡಿಸ್ಪರ್ಸನ್ಗೆ ಫೆಮಿಲಿಯರ್ ಮಾಡೋದು. Outcome of the session: at the end of the session participants will able to understand the concept of dispersion and its applicability. ಸೊ ಈ ಸೆಷನ್ ಎಂಡ್ ಆಗ್ತಿದ್ದಾಗಲೇ ಎಲ್ಲರಿಗೂ ಏನು ಗೊತ್ತಾಗುತ್ತೆ ಅಂದರೆ ಕಾನ್ಸೆಪ್ಟ್ ಆಫ್ ಡಿಸ್ಪರ್ಸನ್ ಅಂದ್ರೇನು ಮತ್ತು ಅದರ ಅಪ್ಲಿಕೇಶನ್ ಹೇಗಿದೆ ಮತ್ತು ಅದರ ಕ್ಯಾಲ್ಕುಲೇಷನ್ ಹೇಗೆ ಅನ್ನೋದನ್ನು ತಿಳ್ಕೊತೀರಾ. ಸೊ ವಾಟ್ಸ್ ದ ಕಾನ್ಸೆಪ್ಟ್ ಆಫ್ ಡಿಸ್ಪರ್ಸನ್ ಅಂತ ನೋಡೋಣ. ದ ಕಾನ್ಸೆಪ್ಟ್ ಆಫ್ ಡಿಸ್ಪರ್ಸನ್: dispersion is a statistical term that describes the size of the distribution of values expected for a particular variable. Dispersion can be measured by several different statistics such as range, variance and standard deviation. ಸೊ ಡಿಸ್ಪರ್ಸನ್ ಅನ್ನೋದು ಒಂದು ಡಿಸ್ಟ್ರಿಬ್ಯೂಷನ್ನ ಸೈಜ್ನ ಬಗ್ಗೆ ನಮಗೆ ತಿಳಿಸ್ಕೊಡುತ್ತೆ. ಆ ವೇರಿಯೇಬಲ್ನ ಎಷ್ಟು ಸ್ಪ್ರೆಡ್ ಆಗ್ತಾ ಇದೆ, ಒಂದರಿಂದ ಒಂದು ಎಷ್ಟು ಚೆದರಿದೆ, ಮತ್ತು ಆ ಮೀನ್ ವ್ಯಾಲ್ಯೂ ಅಥವಾ ಆ ಸೆಂಟ್ರಲ್ ಟೆಂಡೆನ್ಸಿ ವ್ಯಾಲ್ಯೂ ಇಂದ ಬೇರೆ ವ್ಯಾಲ್ಯೂಗಳು ಎಷ್ಟು ಡಿಸ್ಪರ್ಸ್ ಆಗ್ತಾ ಇದೆ ಅನ್ನೋದನ್ನು ಈ ಡಿಸ್ಪರ್ಸನ್ ಅನ್ನೋದು ಎಕ್ಸ್ಪ್ಲೇನ್ ಮಾಡುತ್ತೆ. ಸೊ ಈ ಡಿಸ್ಪರ್ಸನ್ ಅನ್ನೋದು ಸ್ಟ್ಯಾಟಿಸ್ಟಿಕಲ್ ಟರ್ಮ್ ಆಗಿದ್ದು ಇದನ್ನು ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಬೇರೆ ಬೇರೆ ಇದನ್ನು ಯೂಸ್ ಮಾಡ್ತೀವಿ. ಅದು ಯಾವ್ಯಾವುದು ಅಂದರೆ ಒಂದು ರೇಂಜ್, ವೇರಿಯನ್ಸ್ ಆ್ಯಂಡ್ ಸ್ಟ್ಯಾಂಡರ್ಡ್ ಡಿವಿಯೇಷನ್. Meaning: the measure of dispersion indicates the scattering of data. It explains the disparity of data from one another, delivering a precise view of the distribution of data. The measure of dispersion displays and gives us an idea about the variation and central value of an individual item. In other words, dispersion is the extent to which values in a distribution differ from the average of the distribution. It gives us an idea about the extent to which individual items vary from one another and from the central value. ಸೊ ಡಿಸ್ಪರ್ಸನ್ ಮೀನಿಂಗ್ ಏನು ಅಂತಂದರೆ ಆ ವ್ಯಾಲ್ಯೂ ಏನಿದೆ, ವೇರಿಯೇಬಲ್ ವ್ಯಾಲ್ಯೂ, ಬೇರೆ ಬೇರೆ ಒಂದು ಡಿಸ್ಟ್ರಿಬ್ಯೂಷನ್ನ ವೇರಿಯೇಬಲ್ಗಳ ವ್ಯಾಲ್ಯೂಗಳಿಂದ ಒಂದರಿಂದ ಒಂದು ಎಷ್ಟು ಬದಲಾಗ್ತಾ ಇದೆ, ಎಷ್ಟು ಡಿಫ್ರೆನ್ಸ್ ಇದೆ, ಸೊ ಎಷ್ಟು ಸ್ಕ್ಯಾಟರ್ ಆಗಿದೆ, ಜೊತೆಗೆ ಆ ಸೆಂಟ್ರಲ್ ಟೆಂಡೆನ್ಸಿ ಅಂದರೆ ನಿಮಗೆಲ್ಲರಿಗೂ ಗೊತ್ತು, ಮೀನ್, ಮೀಡಿಯನ್, ಮೋಡ್, ಆವ್ರೇಜ್ ವ್ಯಾಲ್ಯೂಗಳೇನಿದೆ ಆ ಸೆಂಟ್ರಲ್ ಟೆಂಡೆನ್ಸಿ ವ್ಯಾಲ್ಯೂಯಿಂದ ಬೇರೆ ವ್ಯಾಲ್ಯೂಗಳು, ಬೇರೆ ವೇರಿಯೇಬಲ್ಸ್ಗಳು ಎಷ್ಟು ಡಿಸ್ಪರ್ಸ್ ಆಗ್ತಾ ಇದೆ ಅನ್ನೋದನ್ನು ಇದರಲ್ಲಿ ನಾವು ತಿಳ್ಕೊಳ್ತಾ ಇದ್ದೀವಿ. ಸೊ ಪ್ರಾಪರ್ಟೀಸ್ ಆಫ್ ಗುಡ್ ಮೆಷರ್ಸ್ ಆಫ್ ಡಿಸ್ಪರ್ಸನ್. ಸೊ ಡಿಸ್ಪರ್ಸನ್ನ ಒಳ್ಳೆ ಡಿಸ್ಪರ್ಸನ್ ಅನ್ನೋದನ್ನಕ್ಕೆ ಪ್ರಾಪರ್ಟೀಸ್ ಯಾವ್ಯಾವುದು ಅಂತ: ಇಟ್ ಶುಡ್ ಬಿ ಸಿಂಪಲ್ ಟು ಅಂಡರ್ಸ್ಟ್ಯಾಂಡ್, ಇಟ್ ಶುಡ್ ಬಿ ಈಸಿ ಟು ಕಂಪ್ಯೂಟ್, ಇಟ್ ಶುಡ್ ಬಿ ರಿಜಿಡ್ಲಿ ಡಿಫೈನ್ಡ್, ಇಟ್ ಶುಡ್ ಬಿ based on each and every item of the distribution, it should have sampling stability. So methods of measuring dispersion. So there are various methods to measure the dispersion. I have types ಇದೆ ಅನ್ನೋದನ್ನು ನೋಡೋಣ. ಸೊ ಮೆಷರ್ಸ್ ಆಫ್ ಡಿಸ್ಪರ್ಷನ್ ಅಲ್ಲಿ ಫಸ್ಟ್ ಅಲ್ಜಿಬ್ರಿಕ್ ಮೆಜರ್ಸ್ ಆ್ಯಂಡ್ ಗ್ರಾಫಿಕಲ್ ಮೆಷರ್ಸ್ ಅಂತ ಇದೆ. ಸೊ ನಮ್ಮ ಸಿಲೆಬಸ್ಸಲ್ಲಿರೋದು ಅಲ್ಜಿಬ್ರಿಕ್ ಮೆಥಡ್ ಮಾತ್ರ. ಅಲ್ಜಿಬ್ರಿಕ್ ಮೆಷರ್ಸ್ನ ನಾವು ನೋಡ್ತೀವಿ. ಸೊ ಅಲ್ಜಿಬ್ರಿಕ್ ಮೆಷರ್ಸಲ್ಲಿ ಅಬ್ಸಲ್ಯೂಟ್ ಮೆಷರ್ಸ್ ಆ್ಯಂಡ್ ರಿಲೇಟಿವ್ ಮೆಷರ್ಸ್ ಅಂತ ಎರಡು ಇರುತ್ತೆ. ಸೊ ಅಬ್ಸಲ್ಯೂಟ್ ಮೆಷರ್ಸಲ್ಲಿ ರೇಂಜ್, ಕ್ವಾರ್ಟೈಲ್ ಡಿವಿಯೇಷನ್, ಸ್ಟ್ಯಾಂಡರ್ಡ್ ಡಿವಿಯೇಷನ್ ಆ್ಯಂಡ್ ಮೀನ್ ಡಿವಿಯೇಷನ್ ಅನ್ನೋ ಕಾನ್ಸೆಪ್ಟ್ಗಳು ಬರ್ತವೆ. ಹಾಗೆ ರಿಲೇಟಿವ್ ಮೆಷರ್ಸಲ್ಲಿ ಕೋಎಫಿಷಿಯಂಟ್ ಆಫ್ ರೇಂಜ್, ಕೋಎಫಿಷಿಯಂಟ್ ಆಫ್ ವೇರಿಯೇಷನ್, ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ ಆ್ಯಂಡ್ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ಗಳು ಬರುತ್ತೆ. ಸೊ ಇಲ್ಲೇ ನೋಡಿದ್ರೆ ಒಂದಕ್ಕೊಂದು ಸಂಬಂಧ ಇದೆ. ಸೊ ರೇಂಜ್ ಅನ್ನೋದು ಅಬ್ಸಲ್ಯೂಟ್ ಮೆಷರ್ಸ್ ಆದರೆ ಅದರ ರಿಲೇಟಿವ್ ಮೆಷರು ಕೋಎಫಿಷಿಯಂಟ್ ಆಫ್ ರೇಂಜ್.
ಸ್ಟ್ಯಾಂಡರ್ಡ್ ಡಿವಿಯೇಷನ್ ಅನ್ನೋದು ಅಬ್ಸಲ್ಯೂಟ್ ಮೆಷರ್ ಆದರೆ ಕೋಎಫಿಷಿಯಂಟ್ ಆಫ್ ವೇರಿಯೇಷನ್ನು ಅದರ ರಿಲೇಟಿವ್ ಮೆಷರ್ಸು. ಸೊ ಕ್ವಾರ್ಟೈಲ್ ಡಿವಿಯೇಷನ್ ಅನ್ನೋದು ಅಬ್ಸಲ್ಯೂಟ್ ಮೆಷರ್ ಆದರೆ ಕೋಎಫಿಷಿಯಂಟ್ ಆಫ್ ಕ್ವಾರ್ಟೈಲ್ ಡಿವಿಯೇಷನ್ನು ಅದರ ರಿಲೇಟಿವ್ ಮೆಷರು. ಸೊ ಮೀನ್ ಡಿವಿಯೇಷನ್ನು ಅಬ್ಸಲ್ಯೂಟ್ ಮೆಷರ್ ಆದರೆ ಕೋಎಫಿಷಿಯಂಟ್ ಆಫ್ ಮೀನ್ ಡಿವಿಯೇಷನ್ನು ಅದರ ರಿಲೇಟಿವ್ ಮೆಷರ್ಸ್ ಆಗಿದೆ. ಥ್ಯಾಂಕ್ ಯು.